ಮೆಟ್ಟಿದವ ನವನಿ ಮಾಡಿದವ. ಅದರ ಜೊತೆಗೆ ಇವನು ಯಕ್ಷಗಾನದಲ್ಲಿ ಭಾಗವತಿಕೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಆಟಿಸಂ ಪೀಡಿತರಾಗಿರುವ ಮಕ್ಕಳಿಗೆ ಸಾಮಾನ್ಯ ಜೀವನ ನಡೆಸುವುದು ಒಂದು ಸವಾಲು. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ತಮ್ಮ ಪ್ರತಿಭೆಯನ್ನ ತೋರಿಸಿ ಇತರರಿಗೆ ಮಾದರಿಯಾಗಿರುವ ಮಂಗಳೂರಿನ ಭರತ್ ಪ್ರಸಾದ್ ಆಟಿಸಂ ಇದ್ದರೂ ಯಕ್ಷಗಾನ, ಭಾಗವತಿಕೆ, ಕಂಪ್ಯೂಟರ್ ಡೇಟಾ ಎಂಟ್ರಿ ಮತ್ತು ಈಜು ಕಲಿಯುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇಕೋ ನೋಡಿ ರಂಗನಾಥನ ಪುಟ್ಟ ತಾದವ, ಸಿಕ್ಕಿದೆ ಶ್ರೀ ಲಕ್ಷ್ಮೀಪತಯ ದಿವ್ಯ ಪಾದವ. ನನ್ನ ಹೆಸರು ಭರತ್. ಸಾನ್ನಿಧ್ಯದಲ್ಲಿ ಕಲಿತಿದ್ದೇನೆ. ನಾನು ಮಂಗಳಜ್ಯೋತಿ ಬುಕ್ ಬೈಂಡಿಂಗ್, ಸೆಂಟ್ ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ಪಡೆದು ಈಗ ಶಾಲೆಯ ಶಾಲೆಯಲ್ಲಿ ಕವರನ್ನು ತಯಾರಿಸುತ್ತೇನೆ. ಆಟಿಸಂ ಇದೊಂದು ನ್ಯೂರೋ ಡೆವಲಪ್ಮೆಂಟ್ ಅಶಕ್ತತೆ. ಇದು ಬುದ್ಧಿಮಾಂದ್ಯತೆಯಲ್ಲ, ಸಾಮಾನ್ಯವಾಗಿ ಶಿಶುವಾಗಿದ್ದಾಗಲೇ ಪ್ರಾರಂಭವಾಗುತ್ತದೆ. ಆಟಿಸಂ ಹೊಂದಿರುವ ಮಕ್ಕಳಿಗೆ ಸಾಮಾಜಿಕ ಸಂವಹನದ ಅಡಚಣೆಗಳು, ಪುನರಾವೃತ್ತಿ ಮತ್ತು ನಿರ್ದಿಷ್ಟ ವರ್ತನೆಗಳಿರುತ್ತದೆ. 2007ರಲ್ಲಿ ವಿಶ್ವಸಂಸ್ಥೆಯು ಏಪ್ರಿಲ್ 2 ಆಟಿಸಂ ಜಾಗೃತಿ ದಿನ ಎಂದು ಘೋಷಿಸಿತು. ಈ ದಿನದ ಉದ್ದೇಶ ಆಟಿಸಂ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಈ ಅಶಕ್ತತೆಯ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನ ನಿವಾರಿಸುವುದಾಗಿದೆ. ನನ್ನ ಹೆಸರು ಅಕ್ಷತಾ. ನಾನು ಸಾನ್ನಿಧ್ಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವನು ನನ್ನದೇ ವಿದ್ಯಾರ್ಥಿಯಾದ ಭರತ್ ಪ್ರಸಾದ್. ಈತನು ಯಾವುದಾದರೂ ಒಂದು ಕೆಲಸವನ್ನು ಕೊಟ್ಟರೆ ಅದನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಈತನು ಹೊಂದಿದ್ದಾನೆ. ಈಗ ಇವನು ನನ್ನ ತರಗತಿಯಲ್ಲಿ ಕವರ್, ಅಂದರೆ ಮಕ್ಕಳಿಗೆ ಮೆಡಿಕಲ್ ಶಾಪಿಗೆ, ಹೀಗೆ ಕ್ಲೋತ್ ಸ್ಟೋರ್ಸಿಗೆಲ್ಲ ನಾವು ಕವರನ್ನು ತಯಾರಿಸ್ತಿದ್ದೇವೆ. ಆ ತರಗತಿಯಲ್ಲಿ ಈತನು ಕವರನ್ನು ನಿರ್ವಹಿಸುತ್ತಿದ್ದಾನೆ. ಇದಕ್ಕಿಂತ ಅವನು ಸಾನ್ನಿಧ್ಯಕ್ಕೆ ಬಂದು 7 ವರ್ಷ ಆಯಿತು. 7 ವರ್ಷದಲ್ಲಿ ಅವನು ಮೊದಲಿಗೆ ಬಂದದ್ದು ಡಾಟಾ ಎಂಟ್ರಿ, ಒಂದು ನಮ್ಮದು ಇದು ಡಾಟಾ ಎಂಟ್ರಿ ತರಬೇತಿ ಕ್ಲಾಸ್ ಇತ್ತು. ಅದರಲ್ಲಿ ತನ್ನನ್ನು ಕಾರ್ಯನಿರ್ವಹಿಸುತ್ತಿದ್ದ. ಅಂದರೆ ಅದು ಒಂದು ನಮಗೆ ದಿಯದಿಂದ ಫೈಲೆಲ್ಲ ಬರ್ತಾ ಇತ್ತು, ಟ್ಯಾಕ್ಸ್ ಬಿಲ್. ಅದನ್ನು ಇವನು ಕಂಪ್ಯೂಟರಲ್ಲಿ ಅಪ್ಡೇಟ್ ಮಾಡ್ತಿದ್ದ. ಇವನಂದರೆ ಎಲೋಷಿಯಸಲ್ಲಿ ಐ ಟಿ ಎಲೋಷಿಯಸಲ್ಲಿ ಕಂಪ್ಯೂಟರ್ ಕ್ಲಾಸ್ನಲ್ಲಿ ತರಬೇತಿಯನ್ನು ಪಡೆದ. ಅದಕ್ಕಾಗಿ ಅವನಿಗೆ ಅಷ್ಟೊಂದು ಕಷ್ಟ ಆಗ್ತಿರಲಿಲ್ಲ. ಅದನ್ನು ಅಚ್ಚುಕಟ್ಟಾಗಿ ದಿವಸಕ್ಕೆ 80 ಫೈಲ್ ಕೂಡ ಇವನು ಮಾಡ್ತಾ ಇದ್ದ. ಈಗ ನನ್ನ ತರಗತಿಯಲ್ಲಿ ಬಂದು ಕವರ್ ಸೆಕ್ಷನನ್ನು ಮಾಡ್ತಿದ್ದಾನೆ, ಕವರ್ ತರಬೇತಿ. ಅದರ ಜೊತೆಗೆ ಇವನು ಯಕ್ಷಗಾನದಲ್ಲಿ ಭಾಗವತಿಕೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಅದರ ಜೊತೆಗೆ ಅವನು ಭಜನೆ ಕ್ಲಾಸಿಗೆ, ಸ್ವಿಮ್ಮಿಂಗ್ ಕ್ಲಾಸಿಗೆ, ಇನ್ನಿತರ ಮೊದಲಾದ ಚಟುವಟಿಕೆಯಲ್ಲಿ ಅವನು ತೊಡಗಿಸಿಕೊಂಡಿದ್ದಾನೆ. ತುಂಬ ಬರುವಾಗ ತುಂಬ ಸ್ವಲ್ಪ ಅಂದರೆ ಮಾತಾಡ್ತಿದ್ದ. ಈಗ ಸ್ವಲ್ಪ ಅವನು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅವನಲ್ಲಿ ಒಂದು ಕೆಲಸವನ್ನು ಕೊಟ್ಟರೆ ಅದನ್ನು ಕಾರ್ಯನಿರ್ವಹಿಸಿ ಆ ಸ್ಥಳದಿಂದ ಎದ್ದು ಹೋಗ್ತಾನೆ. ಅಂಬೋರಿ ಮೆಟ್ಟಿದವ ತವನಿ ದಾಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ತವನೆಯ ಮೆಟ್ಟಿದವ.